ಹಿರಿಯೂರು ಹಾಗೆ ಧಾರವಾಡ ಕ್ಷೇತ್ರದ ಉಪಚುನಾವಣೆ ಮುಂಬರುವಂತಹ ಉಪಚುನಾವಣೆಗಳು ಎರಡು ಕ್ಷೇತ್ರಗಳು. ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ನಡುವೆ ಸಭೆ ನಡೆದಿದೆ. 1-to-1 ಮೀಟಿಂಗ್ ಅನ್ನ ಮಾಡಿದ್ದಾರೆ ಉಭಯ ನಾಯಕರು. ಈಗಾಗಲೇ ಹಿರಿಯೂರು ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಟಿಕೆಟ್ ನಮಗ್ ಬೇಕು ಅಂತ ಹೇಳಿ ಬಹಿರಂಗವಾದಂತಹ ಸ್ಟೇಟ್ಮೆಂಟ್ ಜೆಡಿಎಸ್ ನಾಯಕರಿಂದ ಬಂದಿದೆ. ಈ ಬಗ್ಗೆ ಸಭೆ ಮಾಡಿ ಚರ್ಚೆ ಮಾಡೋಣ ಅಂತ ಹೇಳಿ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿದರು. ಅವರ ಸೂಚನೆಯಂತೆ ಈಗ ಬಿ.ವೈ. ವಿಜಯೇಂದ್ರ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಮೀಟಿಂಗ್ ನಡೆದಿದೆ. ಹಿಂದಿನ ಫಲಿತಾಂಶಗಳ ಬಗ್ಗೆಯೂ ಕೂಡ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಮೀಟಿಂಗ್ ಇದು. ಆ ಮೀಟಿಂಗ್ನ ಫೋಟೋಸ್ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಈ ಮೀಟಿಂಗ್ ಮುಕ್ತಾಯ ಕೂಡ ಆಗಿದೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಕಳೆದ ಚುನಾವಣೆಯಲ್ಲಿ 3ನೇ ಪ್ಲೇಸ್ನಲ್ಲಿ ಬಿಜೆಪಿ ಇತ್ತು, 2ನೇ ಪ್ಲೇಸ್ನಲ್ಲಿ ಜೆಡಿಎಸ್ ಇತ್ತು. ಹಾಗಾಗಿ ಇಲ್ಲಿ ನಮಗೆ ಗೆಲ್ಲೋದಕ್ಕೆ ಅವಕಾಶ ಜಾಸ್ತಿ ಇದೆ ಅನ್ನುವುದು ಜೆಡಿಎಸ್ ನಾಯಕರ ಮಾತು. ಇದುವರೆಗೆ ಆಗಿರುವಂತಹ ಬಹುತೇಕ ಬೈ ಎಲೆಕ್ಷನ್ ನಲ್ಲಿ ಮೈತ್ರಿಯಲ್ಲಿದ್ರೂ ಕೂಡ ಬಿಜೆಪಿಯ ಕ್ಯಾಂಡಿಡೇಟ್ಸೇ ಕಂಟೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಹಿರಿಯೂರಿನಲ್ಲಿ ನಮಗೆ ಅವಕಾಶ ಇರೋದ್ರಿಂದ ಹಿರಿಯೂರಿನಲ್ಲಿ ನೀವು ನಮಗ್ ಬೆಂಬಲಿಸಿ, ಜೆಡಿಎಸ್ ನಿಂದ ನಾವು ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸ್ತೀವಿ ಅಂತ ಹೇಳಿ ಜೆಡಿಎಸ್ನ ನಾಯಕರು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಬಿಜೆಪಿ ನಾಯಕರ ಗಮನಕ್ಕೂ ಈ ವಿಚಾರವನ್ನ ತರಲಾಗಿದೆ. ಉಭಯ ನಾಯಕರ ಮಧ್ಯೆ ಈ ವಿಚಾರವಾಗಿ ಚರ್ಚೆಯಾಗಿದೆ ಅನ್ನುವಂತ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಎಷ್ಟು ಹೊತ್ತು ನಡೆಯಿತು ಸಭೆ? ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಡಿಸಿಷನ್ಗೆ ಬರಲಾಗಿದ್ಯಾ ಹೇಗೆ ಅಂತ ಹೇಳಿ ಮಂಜುನಾಥ್? ವಿಜಯಶ್ರೀ, ಮುಂಬರುವ ಹಿರಿಯೂರು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಈಗಾಗಲೇ ತಾವು ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಗಿತವನ್ನು ವ್ಯಕ್ತಪಡಿಸಿದ್ದು, ಜೊತೆಗೆ ಟಿಕೆಟ್ಗಾಗಿ ಬಹಿರಂಗವಾಗಿ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿತ್ತು. ಹೀಗಾಗಿ ಇವತ್ತು ಒಂದು ಪ್ರಮುಖವಾದಂತಹ ಸಭೆಯನ್ನ 1-to-1 ಸಭೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜೇಂದ್ರ ಅವರ ಜೊತೆ ನಡೆಸಿದ್ರು ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಸುಮಾರು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಒಂದು ಚರ್ಚೆ ನಡೆಸಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಮುಂದೆ ಬರುವಂತಹ ಉಪಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಬೇಕು, ಅದರಲ್ಲೂ ಕೂಡ ಹಿರಿಯೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು. ಅಲ್ಲಿ ಜೆಡಿಎಸ್ ಗೆಲ್ಲುವಂತ ವಾತಾವರಣ ಇದೆ. ಈಗಾಗಲೇ ಜೆಡಿಎಸ್ ಇದಕ್ಕೆ ಬೇಕಾದಂತ ಪ್ರಿಪರೇಷನ್ಸ್ ಕೂಡ ಮಾಡ್ಕೊಂಡಿದೆ. ಜೊತೆಗೆ ಇದು ಮುಂಬರುವ ಏನು ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಅದಕ್ಕೊಂದು ರೀತಿಯ ಸೆಮಿಫೈನಲ್ ಇದೆ. ಹಾಗಾಗಿ ನಾವು ಕೂಡ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು. ಹಾಗಾಗಿ ಈ ಒಂದು ಟಿಕೆಟ್ ಅನ್ನ ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರ ಬಳಿ ಮನವಿ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಬಿಜೆಪಿ ಹಿಂದೆ ಶಾಸಕರಾಗಿ ಪೂರ್ಣಿಮಾ ಅವರು ಆಯ್ಕೆ ಆಗಿದ್ರು. ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಜೆಪಿ 2ನೇ ಸ್ಥಾನದಲ್ಲಿತ್ತು. ಜೊತೆಗೆ ಈ ಎಲ್ಲ ವಿಚಾರಗಳನ್ನ ವಿಜಯೇಂದ್ರ ಅವರು ಕೂಡ ಮುಂದಿಟ್ಟಿರುವಂತದ್ದು. ಆದ್ರೆ ಕುಮಾರಸ್ವಾಮಿ ಅವರು ಹಿಂದೆ ಜೆಡಿಎಸ್ ಒಮ್ಮೆ ಶಾಸಕರಾಗಿ ಆಯ್ಕೆ ಆಗಿದ್ರು. ಜೊತೆಗೆ ಇದು ಜೆಡಿಎಸ್ ನ ಬೆಲ್ಟ್ ಆಗಿರೋದ್ರಿಂದ ತಮ್ಮ ಪಕ್ಷಕ್ಕೆ ಬಿಟ್ಕೊಟ್ರೆ ನಮ್ಗೆ ನಾವು ಗೆಲ್ಲುವಂತ ಅವಕಾಶ ಇದೆ. ಜೊತೆಗೆ ನೀವು ಧಾರವಾಡದಲ್ಲಿ ಏನು ಧಾರವಾಡ ಉಪಚುನಾವಣೆ ಬರ್ತದೆ, ಅಲ್ಲಿ ನಿಮ್ಮ ಪಕ್ಷ ಸ್ಪರ್ಧೆ ಮಾಡ್ಲಿ, ಅಲ್ಲಿರುವಂತಹ ಮತಗಳನ್ನ ನಾವು ನಮ್ಮ ಪಕ್ಷದ ಮತಗಳನ್ನ ನಮ್ಮ ಅಭ್ಯರ್ಥಿಗೆ ಹಾಕ್ತೀವಿ. ಆ ಮುಖಾಂತರ ನಾವಿಬ್ರು ಒಟ್ಟಾಗಿ ಹೋದ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿರುವಂತದ್ದು. ಆದ್ರೆ ಇಬ್ರು ಕೂಡ ಕೊನೆಗೆ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ಭದ್ರಾಗಿರೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಈಗ ಈ ಒಂದು ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿ ಮುಂದೆ ಈ ಒಂದು ಏನು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ NDA ಅಭ್ಯರ್ಥಿಯನ್ನು ಹಾಕ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.